ಮಲತಾಯಿ ಧೋರಣೆ ಅನ್ನೋದಕ್ಕಿಂತ ಕೂಡ ಶಿವರಾಜ್ ಸಂಗಡಿಗೆ ಈ ನಮ್ಮ ಕೊಪ್ಪಳ ಜಿಲ್ಲೆಗೆ ಒಂದು ದೊಡ್ಡ ಸೆನೆ ವಕರಿಸಿದ್ದಾನೆ ಅಂತ ನಾನು ಹೇಳ್ಬೋದು. ಶಿವರಾಜ್ ಸಂಗಡಿಗೆ ಒಂದು ಅಭಿವೃದ್ಧಿ ಕೆಲಸಗಳೂ ಇಲ್ಲ, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇವತ್ತು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕ್ಲಬ್ಗಳಾಗಿರ್ಬೋದು, ಇವತ್ತು ಅಕ್ರಮ ಚಟುವಟಿಕೆಗಳು ಮಿತಿಮೀರಿ ನಡೀತಾ ಇರುವಂಥ ಒಂದು ವಿಷಯ. ಇದೆಲ್ಲದ್ರ ಬಗ್ಗೆ ಹಿಂದೆ ಕೂಡ ನಾನು ಎಷ್ಟೋ ಸಲ ಮಾತಾಡಿದೆ. ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಳ್ದಂಗೆ ಇವತ್ತು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಹೆಸರು ಮಾಡೋದಕ್ಕಿಂತ ಕೂಡ ಇಡೀ ಜಿಲ್ಲೆಯಲ್ಲಿ ಒಂದು ಕಡೆ ಅಕ್ರಮ ಚಟುವಟಿಕೆಗಳು, ಇನ್ನೊಂದು ಕಡೆ ಯಾವುದನ್ನು ನಿಭಾಯಿಸೋದಕ್ಕೆ ಕೈಲಾಗದೇ ಇರುವಂಥ ಒಂದು ಸ್ಥಿತಿಯಲ್ಲಿ ಅವ್ರ ಕುಟುಂಬನೇ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ಒಂದು ವಿಚಾರಗಳು, ಅಕ್ರಮ ಚಟುವಟಿಕೆಗಳಲ್ಲಿ ಇದೆಲ್ಲದನ್ನು ಮೀರಿ ಇವತ್ತು ಆನೆಗುಂದಿ ಉತ್ಸವದ ಬಗ್ಗೆ ಇವತ್ತು ಅವರು ಇಷ್ಟೆಲ್ಲ ಒಂದು ಮಲತಾಯಿ ಧೋರಣೆ ಅಂತೇಳಿ ಇವತ್ತೇನು ಇಡೀ ಜಿಲ್ಲೆ ಮಾತಾಡ್ತಾ ಇದೆ. ಕನಗಿರಿ ಉತ್ಸವದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ, ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಯಾರು ಸಾಹಿತ್ಯ ಪ್ರೇಮಿಗಳಾಗಿರ್ಬೋದು, ಕಲಾ ಪ್ರೇಮಿಗಳಾಗಿರ್ಬೋದು, ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುವಂಥ ಆನೆಗುಂದಿ ಉತ್ಸವವನ್ನು ಅವರು ಇವತ್ತೇನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಕನಗಿರಿ ಉತ್ಸವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬ್ಲ್ಯಾಕ್ ಫ್ಲ್ಯಾಗ್ಸನ್ನು ತೋರಿಸೋದ್ರ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಕೆಲಸ ಆಗುತ್ತೆ. ಮೊದಲಿಂದ ಇದೆ, ಆದರೂ ಕೂಡ ಇವತ್ತು ಭಾಳ ನಿರ್ಲಕ್ಷ್ಯ ಒಂದು ವಹಿಸ್ಬಿಟ್ಟು ಆನೆಗೊಂದು ಉತ್ಸವದ ಬಗ್ಗೆ ಇವತ್ತೇನು ಅವರು ಒಂದು ನಿರಾಸಕ್ತಿಯನ್ನು ತೋರಿಸಿ ಮಲತಾಯಿ ಧೋರಣೆಯನ್ನು ಅವಲಂಬಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಅದರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಕನಗಿರಿ ಉತ್ಸವದಲ್ಲಿ ಶಿವರಾಜ್ ಸಂಗಡಿಗೆ ಏನು ಅನ್ನೋದು ಅವತ್ತು ಅರ್ಥ ಆಗುತ್ತೆ. ನೋಡಿಮ್ಮ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು, ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇವತ್ತು ಆನೆಗುಂದಿ ಉತ್ಸವದ ಬಗ್ಗೆ ಈಗಾಗಲೇ ಹಿಂದೆಯೇ ನಿಮ್ಮ ಜೊತೆಯಲ್ಲಿ ನಾನು ಮಾತಾಡಿದ್ದೀನಿ. ನಮ್ಮ ಗಂಗಾವತಿ ಮಾಧ್ಯಮ ಸ್ನೇಹಿತರು ಅವ್ರು ಮಾಡಿಲ್ಲ ಅಂತಂದರೆ ದೇಣಿಗೆ ಎತ್ತೋದ್ರ ಮೂಲಕ ಆದರೂ ಕೂಡ, ನಮ್ಮ ಸ್ವಂತ ಹಣದಲ್ಲಾದರೂ ಕೂಡ ನಾವು ಕಾರ್ಯಕ್ರಮ ಮಾಡೋಣ, ಗಂಗಾವತಿಯಲ್ಲಿ ಮನೆ ಮನೆಗೆ ಹೋಗೋಣ ಅಂತೇಳಿ ಪತ್ರಕರ್ತರು ಹೇಳಿದ್ದಾರೆ. ಅಂದರೆ ಆ ಮಟ್ಟಕ್ಕೆ ಗಂಗಾವತಿ ಪತ್ರಕರ್ತರಲ್ಲೂ ಕೂಡ ರೋಷಾವೇಶ ಆಗಿದೆ. ಇದನ್ನು ಆಲ್ರೆಡಿ ನಾವು ಆಗ್ರಹ ಮಾಡಿದ್ದೀವಿ, ಆನೆಗುಂದಿ ಉತ್ಸವ ಮಾಡಬೇಕು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.